ಮೇಕೆದಾಟು ಯೋಜನೆಗೆ ತೀವ್ರಗೊಂಡಂತ ತಮಿಳಿನ ತಗಾದೆ ತಮಿಳುನಾಡಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮೇಕೆದಾಟು ಯೋಜನೆಯ ವಿರುದ್ಧ ತಮಿಳುನಾಡು ನಿರ್ಣಯವನ್ನ ಕೈಗೊಂಡಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ ಆಗಿದೆ. ತಮ್ಮ ಮೊದಲ ಭಾಷಣದಲ್ಲಿ ಸಿಎಂ ವಿಜಯ್ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಬಾರದು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಮೇಕೆದಾಟು ಡ್ಯಾಂ ನಿರ್ಮಿಸುವುದಕ್ಕೆ ಬಿಡಲ್ಲ ಅಂತ ಪ್ರತಿಜ್ಞೆ ಮಾಡಿರುವಂತ ತಮಿಳುನಾಡು ಸಿಎಂ ವಿಜಯ್ ಅನುಮತಿ ನೀಡದಂತೆ ಕೇಂದ್ರ ಸರ್ಕಾರಕ್ಕೂ ಒತ್ತಾಯಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಭೇಟಿಯಾಗಲಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪಕ್ಷಗಳ ಶಾಸಕರು ಸಂಸದರ ಜಂಟಿ ನಿಯೋಗದ ಜೊತೆಗೇನೆ ದೆಹಲಿಗೆ ತೆರಳಲಿರುವಂತಹ ವಿಜಯ್ ಮೋದಿ ಭೇಟಿಯಾಗಿ ರಾಜ್ಯದ ಬೇಡಿಕೆಯನ್ನ ಮಂಡಿಸಲಿದ್ದಾರೆ. ಆಡಳಿತ ವಿಪಕ್ಷಗಳು ಒಂದಾಗಿ ಪ್ರಧಾನಿ ಭೇಟಿಗೆ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ. ವಿಜಯ್ ಸರ್ಕಾರದ ನಿರ್ಣಯಕ್ಕೆ ವಿಪಕ್ಷ ಡಿಎಂಕೆಯೂ ಕೂಡ ಬೆಂಬಲ ಕೊಡ್ತಾ ಇದೆ. ಕಾವೇರಿ ಹಕ್ಕು ಕಸಿದುಕೊಳ್ಳೋದಕ್ಕೆ ಬಿಡಲ್ಲ ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದ್ದಾರೆ. ಅಂದ್ರೆ ಅವರ ರಾಜ್ಯದ ಹಿತಾಸಕ್ತಿ ಅಂತ ಬಂದಾಗ ವಿಪಕ್ಷಗಳು ಕೂಡ ಇಲ್ಲಿ ಒಂದಾಗಿವೆ ಅನ್ನೋದನ್ನ ನಾವು ಗಮನಿಸಲೇಬೇಕು. ವಿಜಯ್ ಇಲ್ಲಿ ಯಾಕೆ ಅಡ್ಗಾಲ್ ಹಾಕ್ತಿದ್ದಾರೆ ಅಂದ್ರೆ ಒಂದಷ್ಟು ಅಂಶಗಳಿವೆ. ನ್ಯಾಯಾಲಯದ ಆದೇಶಗಳ ಉಲ್ಲಂಘನೆ ಆಗಿದೆ ಅನ್ನೋದು ಅವರ ವಾದ. ಆದ್ರೆ ಕರ್ನಾಟಕ ಸರ್ಕಾರ ಹೇಳ್ತಿರೋದೇನೆಂದ್ರೆ 177 ಟಿಎಂಸಿ ನೀರನ್ನ ಸುಪ್ರೀಂ ಕೋರ್ಟ್ ಬಿಡೋದಕ್ಕೆ ಹೇಳಿದೆ, ಬಿಡ್ತೀವಿ, ಉಳಿದಂತೆ ವೇಸ್ಟ್ ಆಗೋ ಪೋಲಾಗೋ ನೀರನ್ನ ಸಂಗ್ರಹ ಮಾಡೋದಕ್ಕೆ ಈ ಯೋಜನೆ ಅಂತ. ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಯ 2007ರ ಅಂತಿಮ ಆದೇಶ, 2018ರ ಸುಪ್ರೀಂ ಕೋರ್ಟ್ ತೀರ್ಪನ್ನ ಇಲ್ಲಿ ಕರ್ನಾಟಕ ಗೌರವಿಸಿಲ್ಲ. ಕರ್ನಾಟಕ ಏಕಪಕ್ಷೀಯವಾಗಿ ಅಣೆಕಟ್ಟು ನಿರ್ಮಿಸೋದಕ್ಕೆ ಯತ್ನಿಸ್ತಾ ಇದೆ. ತಮಿಳುನಾಡು ಸಿಎಂ ವಿಜಯ್ ಈ ರೀತಿ ಆರೋಪ ಮಾಡಿರೋದು ಇತರೆ ರಾಜ್ಯಗಳ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು ಅನ್ನೋದು ಅವರ ವಾದ. ಆದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ 177 ಟಿಎಂಸಿ ನೀರನ್ನ ನಮ್ಮ ಕಡೆಯಿಂದ ಕೊಡ್ತೀವಿ, ಉಳಿದಂತೆ ವೇಸ್ಟ್ ಆಗೋ ನೀರು ಮಾತ್ರ ಸಂಗ್ರಹ ಮಾಡ್ತೀವಿ ಅನ್ನೋದು ಕರ್ನಾಟಕದ ವಾದ.